ಸಚಿವ ನಾಗೇಂದ್ರರವರು ವಾಲ್ಮೀಕಿ ನಿಗಮದಲ್ಲಿ 87 ಕೋಟಿ ರೂಪಾಯಿ ಅವ್ಯವಹಾರ ಆಗಿರುವಂಥ ಪ್ರಕರಣದಲ್ಲಿ ನಾವು CBI ವಹಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಿದೆವು. ಆದರೆ SIT ನೇಮಕ ಮಾಡಿ CBIಯಿಂದ ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯೂನಿಯನ್ ಬ್ಯಾಂಕು CBIಗೆ ಪತ್ರ ಬರೆದು CBI ತನಿಖೆ ಮಾಡಬೇಕು ಅಂತ ಯೂನಿಯನ್ ಬ್ಯಾಂಕ್ ಹೇಳುತ್ತೆ. ಆಶ್ಚರ್ಯ ಅಂತ ಹೇಳಿದರೆ ವಾಲ್ಮೀಕಿ ನಿಗಮದ 87 ಕೋಟಿ ರೂಪಾಯಿ ಹೈದರಾಬಾದ್ ಮೂಲದ 9 ಕಂಪನಿಗಳಿಗೆ ಅವರ ಖಾತೆಗೆ ವರ್ಗ ಆಗಿರುವುದು, ಇದರ ಹಿಂದೆ ಬಹುದೊಡ್ಡ ರಾಜ್ಯವನ್ನು ಮೀರಿ ನಡೆದಿರುವಂಥ ಘಟನೆಗಳಿದೆ ಅಂಥೇಳಿ ಸಂಶಯಕ್ಕೆಡೆ ಆಗಿದೆ. ಆದ್ದರಿಂದ CBI ತನಿಖೆ ವಹಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯನವರು ನಾಗೇಂದ್ರರವ್ರನ್ನ ಕರೆದು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ಸುದ್ದಿ. ಆದರೆ ಸಚಿವ ನಾಗೇಂದ್ರರವರು ನಾನು ರಾಜೀನಾಮೆ ನಂದು ಕೇಳಿದರೆ ಎಲ್ಲರದ್ದು ಬಹಿರಂಗಪಡಿಸ್ತೇನೆ ಅಂತೇಳಿ ಬೆದರಿಕೆ ಹಾಕಿದ್ದಾರೆ ಅನ್ನೋದು ಸುದ್ದಿ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಸಂದಿಗ್ಧದಲ್ಲಿದ್ದಾರೆ ಅಂತ ನಮಗನಿಸುತ್ತೆ. ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಬಡವರ ಹಣ, ದುರ್ಬಲರ ಹಣ, ಧ್ವನಿಯಿಲ್ಲದಿದ್ದವರ ಹಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಕೆಲಸ ಮಾಡ್ತೇನೆ ಅಂತ ಹೇಳುವಂಥ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 87 ಕೋಟಿ ರೂಪಾಯಿ ಆ ಬಡವರ ಶಿಕ್ಷಣಕ್ಕೆ, ಅವರ ಉದ್ಯೋಗಕ್ಕೆ, ಆರೋಗ್ಯಕ್ಕೆ, ವಸತಿಗೆ ಮೀಸಲಿಟ್ಟಂಥ ಹಣ ಇವತ್ತು ಕಂಪನಿಗಳಿಗೆ, ಬೇರೆ ಬೇರೆ ಕಂಪನಿಗಳ ಖಾತೆಗೆ ಹೋಗ್ತದೆ ಅನ್ನುವಂಥ ಒಂದು ಪರಂಪರೆ ಮತ್ತು ವ್ಯವಸ್ಥೆ ತುಂಬ ರಾಜ್ಯದಲ್ಲಿ ಆತಂಕ ಕಡಿಮೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಸಚಿವರ ರಾಜೀನಾಮೆ ಕೇಳಲಾಗದಷ್ಟು, ಪಡೆಯಲಾಗದಷ್ಟು ಮುಖ್ಯಮಂತ್ರಿಗಳು ದುರ್ಬಲರಾಗಿದ್ದಾರೋ ಎನ್ನುವಂಥ ಆತಂಕ ಇವತ್ತು ರಾಜ್ಯದೆಲ್ಲೆಡೆ ಹರಿದಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹಪಡಿಸ್ತೇನೆ, ತಕ್ಷಣ ನಿಮ್ಮ ಸಚಿವರ ರಾಜೀನಾಮೆಯನ್ನು ತಗೊಳ್ಳಿಕ್ಕೆ ಏನಾದರೂ ನಿಮಗೆ ತೊಂದರೆ ಇದ್ದರೆ ನಿಮ್ಮ ರಾಜೀನಾಮೆಯನ್ನು ಕೇಳುವಂಥ ಅನಿವಾರ್ಯತೆ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದೆ ಅನ್ನುವಂಥ ಮಾತುಗಳನ್ನು ಹೇಳಬೇಕಾಗಿದೆ. ಒಟ್ಟಾರೆ ಈ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ಇಷ್ಟೊಂದು ದುರ್ವ್ಯಯ ಆಗುವಾಗಲೂ ಕೂಡ ಕಣ್ಣು ಮುಚ್ಚಿ ಕುಳಿತಿದ್ದು ನೋಡಿದರೆ ಅದರ ಹಿಂದೆ ಯಾರೂ ಊಹಿಸಲಿಕ್ಕೆ ಆಗದಿರುವಂಥ ದೊಡ್ಡ ಷಡ್ಯಂತ್ರ ಇದೆ ಅನ್ನುವಂಥ ಭಾವನೆ ಇವತ್ತು ವ್ಯಕ್ತ ಆಗ್ತಾ ಇದೆ. ವಿಪಕ್ಷಗಳ ಹೋರಾಟವು ಸಡಿಲ ಆಯಿತು ಆ ವಿಚಾರದಲ್ಲಿ. ಯಾಕಂದರೆ ಇದೇ ಈಶ್ವರಪ್ಪನವರ ಅಲ್ಲ, ಒಂದು ವಾರದ ಗಡುವು ಕೊಟ್ಟು 2 ದಿವಸ ಆಯ್ತು. ನಾವು ಒಂದು ವಾರದ ಗಡುವಲ್ಲಿ ನೀವು ರಾಜೀನಾಮೆಯನ್ನು ಕೊಡಿಸದೇ ಇದ್ದರೆ ನಾವು ಮುಂದಿನ ಏನು ಹೋರಾಟ ಮಾಡಬೇಕು ಅಂತ ನಮ್ಮ ಯುವ ಮೋರ್ಚಾಗಳು ಹೋರಾಟ ಮಾಡ್ತೇವೆ. ಬಹುತೇಕ ನನಗನ್ಸುತ್ತೆ ಸರ್ಕಾರ ಇಷ್ಟೊಂದು ರಾಜೀನಾಮೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲದಷ್ಟು ದುರ್ಬಲ ಆಗಿದೆ ಅಂತ ನನಗನ್ಸಿರಲಿಲ್ಲ. ಆದರೆ ಮುಖ್ಯಮಂತ್ರಿಗಳ ವರ್ತನೆ ಮತ್ತು ನಾಗೇಂದ್ರರವರು ಹೇಳಿದ್ದಾರೆ ಅನ್ನುವಂಥ ಸವಾಲುಗಳು ವಿಧಾನಸೌಧದಲ್ಲಿ ಹೊರದಾಡ್ತುವಂಥ ಸುದ್ದಿ ನೋಡಿದರೆ ಮುಖ್ಯಮಂತ್ರಿಗಳ ಮಾತಿಗೆ ಮನ್ನಣೆ ಕೊಡೋದಿಲ್ಲ, ಅದರ ಬದಲಾಗಿ ತನ್ನದೇ ಆದಂಥ ದಾರಿಯಲ್ಲಿ ತಾನಿದ್ದೇನೆ ಅನ್ನುವಂಥ ಹೇಳುವಂಥ ನಾಗೇಂದ್ರ ಹೇಳಿದ್ದಾರೆ ಅನ್ನಬಹುದಾದಂಥ ಮಾತುಗಳು ಭಾಳ ಗಂಭೀರವಾಗಿದೆ ಅಂತ ಅನಿಸುತ್ತೆ. ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಮುಂದಿನ ಹೋರಾಟವನ್ನು ಕೈಗೆತ್ತಿಕೊಳ್ಳುತ್ತೆ ಅನ್ನೋದು ನಮ್ಮ ಭಾವನೆ. ವಿದೇಶಿ ಪ್ರವಾಸವೂ ಸೇರಿದಂತೆ ಐಷಾರಾಮಿ ಪ್ರವಾಸಗಳ ಬಗ್ಗೆ ಆಸಕ್ತಿ ಇರುವಂಥ ವಿಪಕ್ಷಗಳಿಗೆ ಭಾರತೀಯ ಸಂಸ್ಕೃತಿಯ ಧ್ಯಾನ ಅವ್ರ ಮನಸ್ಸಿಗೆ ಒಪ್ತಾ ಇಲ್ಲ ಅಂತ ಅನಿಸುತ್ತೆ. ಮತ್ತು ದೇಶಕ್ಕೋಸ್ಕರ ದುಡಿಯುವಂಥ ಒಬ್ಬ ಪ್ರಧಾನಿಯನ್ನು ಕಂಡು ಬೇರೆ ಏನೂ ಟೀಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರೋದ್ರಿಂದ ಅಸಹಾಯಕರಾಗಿ ಅವರ ಧ್ಯಾನವನ್ನು ಕೂಡ, ಭಾರತೀಯ ನೆಲದ ಸಂಸ್ಕೃತಿಯನ್ನು ಕೂಡ ಒಪ್ಪದೇ ಇರುವಷ್ಟು ವಿಪಕ್ಷಗಳು ಒಂದು ರೀತಿಯ ಕೆಟ್ಟ ಪರಂಪರೆಗೆ ಇಳಿದಿದೆ ಅಂತ ನಾವು ಅನಿಸ್ಬೋದು ಅಂತ ಅಂದ್ಕೊಂಡಿದ್ದೇವೆ ನಾವೆಲ್ಲ. ಈಗ ಅವರು ಗುರುಗಳೊಬ್ಬರು ದ್ವಾರಕನಾಥ ಅಂತ ಯಾರು ಇದ್ದಾರೆ, ಅವ್ರ ಹತ್ರ ಕೇಳಬೇಕು ಇದನ್ನು. ಯಾಕಂದರೆ ಈ ಮಾಟ ಮಂತ್ರ ಮಾಡುವಂಥ ಸಂಸ್ಕೃತಿಗಳಾಗಲಿ ಅಥವಾ ಅದರ ಮೂಲಕವೇ ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ಯೋಚನೆಗಳಾಗಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಗುರುಗಳ ಹತ್ರ ಇದಕ್ಕೆ ಕೇಳಿದ್ರೆ ಉತ್ತರ ಸಿಗಬಹುದು ಅಂತ ಅನಿಸುತ್ತೆ ನನಗೆ.